ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪ ಮಿತಿ ಮೀರಿದ್ರಿಂದ ಇಲ್ಲಿ ತನಕ ರಾಜ್ಯದಲ್ಲಿ 13 ಜನ ಜೀವ ಕಳೆದುಕೊಂಡಿದ್ರು. ಈ ಕುರಿತು ಯಾವಾಗ ರಿಪಬ್ಲಿಕ್ ಅತಿ ದೊಡ್ಡ ಸುದ್ದಿ ಮಾಡ್ತೋ, ಅಭಿಯಾನ ಮಾಡ್ತೋ, ಸಿಎಂ ಕೂಡ ಅಲರ್ಟ್ ಆದ್ರು, ಸಭೆ ಮಾಡಿದ್ರು. ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಫೈನಾನ್ಸ್ ಕಂಪನಿಯವರು ಅನ್ನುವಂಥ ಖಡಕ್ ಸಂದೇಶ ಕೊಟ್ಟರು ಕೂಡ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನೋದು ಪ್ರಶ್ನೆ ಇನ್ನೂ ಕೂಡ ಸಿಬ್ಬಂದಿಗಳ ಕಾಟ ಮುಂದುವರಿತಾ ಇದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಆದೇಶಕ್ಕೂ ಕಿಮ್ಮತ್ತು ಕೊಡದ ಕಿಲ್ಲರ್ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಊರು ಬಿಟ್ಟ ಕುಟುಂಬ. ಮೈಕ್ರೋ ಫೈನಾನ್ಸ್ ರಾಜ್ಯದ ಜಿಲ್ಲೆಗೂ ಹಬ್ಬಿರುವ ಧನದಾಯಿ ಗುಂಪು. ಈಗ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ಪಾಪಿ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಈ ಮಧ್ಯೆ ಹೊಸ ಕಾನೂನು ಸೂತ್ರ ಹೆಣೆಯಲು ತಯಾರಿ ಮಾಡ್ತಿದೆ. ಇಷ್ಟಾದ್ರೂ ಬಡ್ಡಿ ದಂಧೆಕೋರರ ಕಿರುಕುಳ ಮಾತ್ರ ನಿಂತಿಲ್ಲ. ಇತ್ತ ಸಿಎಂ ಮಾತಿಗೂ ಈ ಫೈನಾನ್ಸ್ ಕಂಪನಿಗಳು ಕೇರ್ ಮಾಡ್ತಿಲ್ಲ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಈ ಪಾಪಿಗಳ ಕಿರುಕುಳಕ್ಕೆ ಅಮ್ಮ ಮಗ ಊರು ಬಿಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದ ಗೀತಮ್ಮ 4-5 ಫೈನಾನ್ಸ್ಗಳಲ್ಲಿ ಸಾಲವನ್ನ ಪಡೆದಿದ್ರು. ಸಾಲ ಪಾವತಿಸುವಷ್ಟರಲ್ಲಿ ಮಗನಿಗೆ ಕಿಡ್ನಿ ಫೇಲ್ ಆಗಿತ್ತು. ಬೆಂಗಳೂರಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ವೈದ್ಯರು ಮಗ ಬದುಕಲ್ಲ ಅಂತ ಹೇಳಿದ್ರು. ಬೇರೆ ವಿಧಿಯಿಲ್ಲದೆ ಗೀತಮ್ಮ ಮಗನನ್ನ ಊರಿಗೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಈ ಮಾನಗಿಡಿ ಫೈನಾನ್ಸ್ನವರು ಗೀತಮ್ಮ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಫೈನಾನ್ಸ್ ವಸೂಲಿ ದಂಧೆ 4 ಬಂಧನ. ರಾಯಚೂರಿನಲ್ಲಿ ಫೈನಾನ್ಸ್ ಲೋನ್ ರಿಕವರಿ ಹೆಸರಲ್ಲಿ ನಕಲಿ ಟೀಮ್ ಒಂದು ವಸೂಲಿಗಿಳಿದಿತ್ತು. ಮೊಬೈಲ್ ಆಪ್ನಲ್ಲಿ ಫೈನಾನ್ಸ್ಗಳ ಸಾಲ ಬಾಕಿ ಇರೋರನ್ನೇ ಟಾರ್ಗೆಟ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ರು. ಕೂಡಲೇ ಎಚ್ಚೆತ್ತ ಪೊಲೀಸರು ಫಯಾಜ್, ಶೇಖ್, ಎಂಡಿ ಆಯೂಬ್, ಸೈಯದ್ ಶಹಬಾಜ್ ಅಹ್ಮದ್, ಅರೋನ್ಸ್ ರಶೀದ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ಮೈಕ್ರೋ ಕಂಪನಿ ವಿರುದ್ಧ ಸಿದ್ದು ಮತ್ತೆ ಗುಡುಗು. ಜನರಿಗೆ ಕಿರುಕುಳ ನೀಡಿದ್ರೆ ಕಠಿಣ ಕ್ರಮ ಫಿಕ್ಸ್. ತಮ್ಮ ಮಾತಿಗೂ ಕೇರ್ ಮಾಡದ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ದಾರೆ. ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದೀವಿ ಡಿ ಸಿ ಆಫೀಸ್ಗಳಲ್ಲಿ. ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಆದ್ರೂ ಕೆಲವರು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್. ಇಲ್ಲ, ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಫೈನಾನ್ಸ್ ಅವಳಿ ನಿಯಂತ್ರಣಕ್ಕೆ ನೂತನ ಕಾನೂನು. ಕಾರ್ಪೊರೇಷನ್ ಅಂತೇಳಿ ಹಾಕ್ಕೊಂಡು ಅನ್ರಿಜಿಸ್ಟರ್ಡ್ ಎಂಟಿಟೀಸ್ ಅದಾವು, ಅವು ಇರ್ಬೋದು. ಇವುಗಳೊಳಗೆ ಯಾರು ಏನು ಹೆಚ್ಚು ಕಡಿಮೆ ಮಾಡಿದ್ರೂ ನಡ್ಕೊಂಡು ಹೋಗುವಂಥದ್ದಿದೆ. ಯಾಕಂದರೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ನಿಗೆ ಮಾತ್ರ ಇವತ್ತು ಕ್ರಮ ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅನ್ರಿಜಿಸ್ಟರ್ಡ್ ಇದ್ದಿದ್ದನ್ನು ಸಹಿತ ನಾವು ಮಟ್ಟ ಹಾಕಬೇಕು. ಈಗಾಗಲೇ ಅವರು 8 ವರ್ಷದಿಂದ ತರಬೇಕು ಅಂತ ಇದ್ದಾರೆ, ತಂದಿಲ್ಲ. ಅವ್ರಿಗೂ ನಾವು ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿಗಳು ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಈ ಕಾನೂನನ್ನು ನೀವು ತರಬೇಕು, ಯಾಕಂದರೆ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ, ತುಂಬ ಹೆರಾಸ್ ಮಾಡ್ತಿದ್ದಾರೆ. ಇವರು ಬೇರೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನವರು ಔಟ್ಸೋರ್ಸ್ ಮಾಡಿದ್ದಾರೆ, ರಿಕವರಿ ಔಟ್ಸೋರ್ಸ್. ಅದು ಅವರು ಗುಂಡಾಗಳು ಹೋಗಿ ಅವ್ರನ್ನೆಲ್ಲ ಹೊಡೆದು ಬಡ್ದು ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಸುಯಿಸೈಡ್ಗಳಾಗಿದ್ದಾವೆ, ಊರುಗಳು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ. ಇದಕ್ಕೆಲ್ಲ ನಾವು ಏನಾದರೂ ಕಾನೂನು ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನೆನ್ನೆ ದಿವಸ ಮೀಟಿಂಗ್ ಕರೆದು ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲೂ ರಾಜಕೀಯ. ಕೇಂದ್ರ ಸರ್ಕಾರದ್ದು RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಕರ್ನಾಟಕ ರಾಜ್ಯ ಬರ್ತಾ ನಾವು ಕೇರಳದ ಯಾವ ರೀತಿ ದಿವಾಳಿ ಆಗಿದ್ದೀರಿ, ದಿವಾಳಿ ಅಂಚಿಗೆ ಹೋಗ್ತಾ ಇದ್ದೀರಿ. ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ 30 to 40% ಕಟ್ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಡಜೀವಗಳು ನರಳುತ್ತಿವೆ. ಸರ್ಕಾರದ ಖಡಕ್ ವಾರ್ನಿಂಗು ಬಡ್ಡಿ ದಂಧೆಕೋರರು ಕೇರ್ ಮಾಡ್ತಿಲ್ಲ. ಏನಾದರೂ ಸರ್ಕಾರ ರಿಯಾಕ್ಷನ್ ಬಿಟ್ಟು ಆಕ್ಷನ್ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪ ಮಿತಿ ಮೀರಿದ್ರಿಂದ ಇಲ್ಲಿ ತನಕ ರಾಜ್ಯದಲ್ಲಿ 13 ಜನ ಜೀವ ಕಳೆದುಕೊಂಡಿದ್ರು. ಈ ಕುರಿತು ಯಾವಾಗ ರಿಪಬ್ಲಿಕ್ ಅತಿ ದೊಡ್ಡ ಸುದ್ದಿ ಮಾಡ್ತೋ, ಅಭಿಯಾನ ಮಾಡ್ತೋ, ಸಿಎಂ ಕೂಡ ಅಲರ್ಟ್ ಆದ್ರು, ಸಭೆ ಮಾಡಿದ್ರು. ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಫೈನಾನ್ಸ್ ಕಂಪನಿಯವರು ಅನ್ನುವಂಥ ಖಡಕ್ ಸಂದೇಶ ಕೊಟ್ಟರು ಕೂಡ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನೋದು ಪ್ರಶ್ನೆ ಇನ್ನೂ ಕೂಡ ಸಿಬ್ಬಂದಿಗಳ ಕಾಟ ಮುಂದುವರಿತಾ ಇದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಆದೇಶಕ್ಕೂ ಕಿಮ್ಮತ್ತು ಕೊಡದ ಕಿಲ್ಲರ್ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಊರು ಬಿಟ್ಟ ಕುಟುಂಬ. ಮೈಕ್ರೋ ಫೈನಾನ್ಸ್ ರಾಜ್ಯದ ಜಿಲ್ಲೆಗೂ ಹಬ್ಬಿರುವ ಧನದಾಯಿ ಗುಂಪು. ಈಗ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ಪಾಪಿ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಈ ಮಧ್ಯೆ ಹೊಸ ಕಾನೂನು ಸೂತ್ರ ಹೆಣೆಯಲು ತಯಾರಿ ಮಾಡ್ತಿದೆ. ಇಷ್ಟಾದ್ರೂ ಬಡ್ಡಿ ದಂಧೆಕೋರರ ಕಿರುಕುಳ ಮಾತ್ರ ನಿಂತಿಲ್ಲ. ಇತ್ತ ಸಿಎಂ ಮಾತಿಗೂ ಈ ಫೈನಾನ್ಸ್ ಕಂಪನಿಗಳು ಕೇರ್ ಮಾಡ್ತಿಲ್ಲ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಈ ಪಾಪಿಗಳ ಕಿರುಕುಳಕ್ಕೆ ಅಮ್ಮ ಮಗ ಊರು ಬಿಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದ ಗೀತಮ್ಮ 4-5 ಫೈನಾನ್ಸ್ಗಳಲ್ಲಿ ಸಾಲವನ್ನ ಪಡೆದಿದ್ರು. ಸಾಲ ಪಾವತಿಸುವಷ್ಟರಲ್ಲಿ ಮಗನಿಗೆ ಕಿಡ್ನಿ ಫೇಲ್ ಆಗಿತ್ತು. ಬೆಂಗಳೂರಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ವೈದ್ಯರು ಮಗ ಬದುಕಲ್ಲ ಅಂತ ಹೇಳಿದ್ರು. ಬೇರೆ ವಿಧಿಯಿಲ್ಲದೆ ಗೀತಮ್ಮ ಮಗನನ್ನ ಊರಿಗೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಈ ಮಾನಗಿಡಿ ಫೈನಾನ್ಸ್ನವರು ಗೀತಮ್ಮ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಏನಿಲ್ಲ ಮನೆ ಏನು ಅಷ್ಟಿಲ್ಲ ಬಂಗಾರ ಏನಿಲ್ಲ ಏನಿಲ್ಲ ನಮ್ಗೆ ಒಂಟಿ ಜೀವನ ಇಲ್ಲಿ ಒಂಟಿ ಮಗ ಇಲ್ಲಿ. ಫೈನಾನ್ಸ್ ವಸೂಲಿ ದಂಧೆ 4 ಬಂಧನ. ರಾಯಚೂರಿನಲ್ಲಿ ಫೈನಾನ್ಸ್ ಲೋನ್ ರಿಕವರಿ ಹೆಸರಲ್ಲಿ ನಕಲಿ ಟೀಮ್ ಒಂದು ವಸೂಲಿಗಿಳಿದಿತ್ತು. ಮೊಬೈಲ್ ಆಪ್ನಲ್ಲಿ ಫೈನಾನ್ಸ್ಗಳ ಸಾಲ ಬಾಕಿ ಇರೋರನ್ನೇ ಟಾರ್ಗೆಟ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ರು. ಕೂಡಲೇ ಎಚ್ಚೆತ್ತ ಪೊಲೀಸರು ಫಯಾಜ್, ಶೇಖ್, ಎಂಡಿ ಆಯೂಬ್, ಸೈಯದ್ ಶಹಬಾಜ್ ಅಹ್ಮದ್, ಅರೋನ್ಸ್ ರಶೀದ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ಮೈಕ್ರೋ ಕಂಪನಿ ವಿರುದ್ಧ ಸಿದ್ದು ಮತ್ತೆ ಗುಡುಗು. ಜನರಿಗೆ ಕಿರುಕುಳ ನೀಡಿದ್ರೆ ಕಠಿಣ ಕ್ರಮ ಫಿಕ್ಸ್. ತಮ್ಮ ಮಾತಿಗೂ ಕೇರ್ ಮಾಡದ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ದಾರೆ. ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದೀವಿ ಡಿಸಿ ಆಫೀಸ್ಗಳಲ್ಲಿ. ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಆದ್ರೂ ಕೆಲವರು ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್. ಇಲ್ಲ, ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಫೈನಾನ್ಸ್ ಅವಳಿ ನಿಯಂತ್ರಣಕ್ಕೆ ನೂತನ ಕಾನೂನು. ಕಾರ್ಪೊರೇಷನ್ ಅಂತೇಳಿ ಹಾಕ್ಕೊಂಡು ಅನ್ರಿಜಿಸ್ಟರ್ಡ್ ಎಂಟಿಟೀಸ್ ಅದಾವು, ಅವು ಇರ್ಬೋದು. ಇವುಗಳೊಳಗೆ ಯಾರು ಏನು ಹೆಚ್ಚು ಕಡಿಮೆ ಮಾಡಿದರೂ ನಡ್ಕೊಂಡು ಹೋಗುವಂಥದ್ದಿದೆ. ಯಾಕಂದರೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ನಿಗೆ ಮಾತ್ರ ಇವತ್ತು ಕ್ರಮ ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅನ್ರಿಜಿಸ್ಟರ್ಡ್ ಇದ್ದದ್ದನ್ನು ಸಹಿತ ನಾವು ಮಟ್ಟ ಹಾಕಬೇಕು. ಈಗಾಗಲೇ ಅವರು 8 ವರ್ಷದಿಂದ ತರಬೇಕು ಅಂತ ಇದ್ದಾರೆ.